ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಕೆಲವರಿಗೆ ಈ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇದೆ ಅಂದರೆ ಅದನ್ನು ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನಂದರೆ ಇಲ್ಲಿ ಸಲದ ಮಾತಾಡ್ತಾರೆ, ಶಾಂತಿ ಕದಡುವಂಥ ಪ್ರಯತ್ನ ಮಾಡ್ತಾರೆ. ಆಗಾಗ ಈ ಶಾಂತಿ ಅನ್ನುವಂಥ ಗೂಡಿಗೆ ಕಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ MIM ನಾಯಕ ಮಾಡಿರುವಂಥದ್ದು ಇದೇನೇನೆ. ಸುಮ್ಮನಿರಲಾರದೆ ಜನಸ್ತೋಮವನ್ನು ನೋಡಿ ಅದೇನು ಹುಚ್ಚೇಳ್ತೋ ಗೊತ್ತಿಲ್ಲ. MIM ನಾಯಕ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಅಷ್ಟೇ ಅಲ್ಲ, 100 ಕೋಟಿ ಹಿಂದೂಗಳನ್ನು ಕೊಲ್ತೀವಿ ನಾವು, 25 ಕೋಟಿ ನಾವು ಮುಸಲ್ಮಾನರಿದ್ದೀವಿ, ಆದರೆ 100 ಕೋಟಿ ಹಿಂದೂಗಳನ್ನು ಕೊಲ್ಲಿಕ್ಕೆ ನಮಗೆ ಸಮಯನೇ ಬೇಡ, 15 ನಿಮಿಷ ಪೊಲೀಸರೆಲ್ಲರೂ ಕೂಡ ಸುಮ್ಮನಿರಲಿ, ನಮ್ಮ ಕರಾಮತ್ತನ್ನು ತೋರಿಸ್ಬಿಡ್ತೀವಿ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಇವರ ಈ ಮಾತು ಅನ್ನುವಂಥದ್ದು ಕೇವಲ ಅವರ ಜನಾಂಗದವರಲ್ಲ, ಇಡೀ ಎಲ್ಲ ಧರ್ಮೀಯರು ಕೂಡ ಈ ಮಾತನ್ನು ವಿರೋಧಿಸ್ತಾ ಇದ್ದಾರೆ. ಇವರಿಗೆ ತಲೆ ಕಟ್ಟಿದೆ ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ನಿಜಕ್ಕೂ ಆ ವ್ಯಕ್ತಿ ಹೇಳಿರುವಂಥದ್ದೇನು ಆರಂಭದಲ್ಲೊಂದು ವರದಿ ನೋಡೋಣ. MIM ನಾಯಕನ ಕೋಮು ಪ್ರಚೋದಕ ಹೇಳಿಕೆ, ಹಿಂದೂಗಳ ವಿರುದ್ಧ ಅವಹೇಳನಕಾರಿ ಭಾಷಣ, ಕೋಮು ಸೌಹಾರ್ದ ಕದಡಲು ಆಂಧ್ರ ಶಾಸಕನ ಯತ್ನ, ಕೋಮು ಸೌಹಾರ್ದ ಕಾಪಾಡುವ ಉದ್ದೇಶ, ಭಾಷಣದ ಧ್ವನಿ ಪ್ರಸಾರ ಮಾಡದಿರಲು ಸುವರ್ಣ ನ್ಯೂಸ್ ನಿರ್ಧಾರ, OWC ವಿರುದ್ಧ ಕೋರ್ಟ್ನಲ್ಲಿ ಕೇಸ್, ವಕೀಲರಿಂದ ಶಾಸಕನ ವಿರುದ್ಧ ದೂರು, MIMನಿಂದ ದೂರುದಾರರಿಗೆ ಬೆದರಿಕೆ, ಇಂದು FIR ಬಗ್ಗೆ ಕೋರ್ಟ್ ತೀರ್ಪು. ನಿಜಕ್ಕೂ OWC ಹೇಳಿರುವಂಥದ್ದೇನು, ಯಾಕಂದರೆ ಒಂದು ಸಮಾಜದ ಜವಾಬ್ದಾರಿ ವಾಹಿನಿಯಾಗಿ ಸುವರ್ಣ ನ್ಯೂಸ್ ಅವರು ಏನು ಹೇಳಿದ್ರು ಅದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಯಾಕಂದರೆ ಯಾರೋ ಒಬ್ಬ ತಲೆಕಟ್ಟ ರೀತಿಯಲ್ಲಿ ಮಾತಾಡಿದರೆ ಅದನ್ನು ಪದೇ ಪದೇ ತೋರಿಸಿ ಮತೀಯ ಭಾವನೆಗಳು ಕೆರಳಬಾರ್ದು ಅನ್ನುವಂಥ ಉದ್ದೇಶದಿಂದ. ಆದರೂ ಕೂಡ ಗ್ರಾಫಿಕ್ಸ್ ಮುಖಾಂತರ ತೋರಿಸ್ತಾ ಇದ್ದೀವಿ, ಆತನ ವಾಯ್ಸ್ ಮುಖಾಂತರ ಅಲ್ಲ. ಬನ್ನಿ OWC ಹೇಳಿರುವಂಥದ್ದೇನು ನೋಡೋಣ. ಅರೆ ಹಿಂದೂಸ್ತಾನ್, ಇಲ್ಲಿ ನಾವು 25 ಕೋಟಿ ಮುಸ್ಲಿಮರಿದ್ದೀವಿ ಅಲ್ವಾ, ನೀವು 100 ಕೋಟಿ ಇದ್ದಿದ್ದೀರಿ ಅಲ್ವಾ, ಟೀಕ್ ಹೇ, ನೀವು ನಮಗಿಂತ ತುಂಬನೇ ಜಾಸ್ತಿ ಜನ ಇದ್ದೀರಿ. ಪೊಲೀಸರಿಗೆ 15 ನಿಮಿಷ ಸುಮ್ಮನಿರೋಕೆ ಹೇಳಿ, ಆಮೇಲೆ ಯಾರು ಧೈರ್ಯವಂತರು ಯಾರು ಶಕ್ತಿವಂತರು ಅನ್ನೋದನ್ನು ನಾವು ತೋರಿಸ್ತೀವಿ ಅಂತ ಗೂಟು ಹಾಕಿದ್ದಾನೆ ಈ ವ್ಯಕ್ತಿ. ಇನ್ನು ಮುಂದುವರೆದ ಭಾಗವಾಗಿ 1,000 ಅಲ್ಲ, 1 ಲಕ್ಷ ಅಲ್ಲ, 1 ಕೋಟಿ ಜನ ಸೇರಿದ್ರು ನಮ್ಮಂಥ ಒಬ್ಬನನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯವಿಲ್ಲ. ಇವರೆಲ್ಲ ನಮ್ಮೊಂದಿಗೆ ಹೋರಾಡಲು ಸಾಧ್ಯನೇ ಇಲ್ಲ. ಒಂದು ವೇಳೆ ಮುಸಲ್ಮಾನ್ ಬಾಂಧವರು ತಿರುಗಿ ಬಿದ್ದರೆ ಈ ಷಂಡ ಸೇನೆ ಬಂದು ಬಿಡುತ್ತೆ ಅನ್ನುವಂಥ ಮಾತನ್ನು ಕೂಡ ಇವರು ಹೇಳಿರುವಂಥದ್ದು. ಇನ್ನೂರು ಜನರನ್ನು ಕೊಂದ ಅಜ್ಮಲ್ ಕಸಬ್ನನ್ನು ಗಲ್ಲಿಗೇರಿಸ್ತೀರಿ, ಆದರೆ 2,000 ಮುಸ್ಲಿಮರನ್ನು ಕೊಂದ ನರೇಂದ್ರ ಮೋದಿಗೆ ಯಾಕೆ ಶಿಕ್ಷೆಯಾಗಿಲ್ಲ? ಈ ದೇಶ ನಮ್ಮದಿತ್ತು, ಈಗಲೂ ನಮ್ಮದೇ, ಮುಂದೇನೂ ಇದು ನಮ್ಮ ದೇಶವೇ, ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಸಾಯ್ತೀವಿ ಅನ್ನುವಂಥದ್ದು ಈ ನಾಯಕನ ಉದ್ದಾಮ ಭಾಷಣ. ಅಕ್ಬರುದ್ದೀನ್ ಓವೈಸಿಯ ಈ ಹುಚ್ಚುಚ್ಚು ಭಾಷಣಕ್ಕೆ ಸ್ವತಃ ಮುಸ್ಲಿಂ ನಾಯಕರೇ ತಲೆ ತಗ್ಸಿದ್ದಾರೆ. ಈ ರೀತಿಯ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ಅನ್ನುವಂಥ ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಗಿದೆ. ಬನ್ನಿ ಈಗ ಇನ್ನೊಂದಿಷ್ಟು ಪಾಯಿಂಟ್ಗಳು ನೋಡೋಣ ನಾವು. ನಿಜಕ್ಕೂ ಸರ್ಕಾರ ಏನಾದರೂ ಏನಾದರೂ ಯಾರಾದರೂ ಈ ಸಮಾಜದ ವಿರುದ್ಧ ದನಿ ಎತ್ತಿದರೆ, ಒಂದು ವ್ಯಂಗ್ಯಚಿತ್ರ ಬರೆದರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಮಾತನಾಡುತ್ತೆ. ಆದರೆ ಇದುವರೆಗೂ ಕೂಡ 10 ದಿನ ಆಯಿತು, ಈ ವ್ಯಕ್ತಿನ ಯಾಕೆ ಒಳಗಡೆ ಹಾಕಿಲ್ಲ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಯಾಕಂದರೆ ಕೆಲವೊಂದು ವಿವರಗಳನ್ನು ನಾವು ನಿಮಗೆ ಕೊಡಲೇಬೇಕು. ಮಮತಾ ಬ್ಯಾನರ್ಜಿ ಬಗ್ಗೆ ವ್ಯಂಗ್ಯಚಿತ್ರ ಬಿಡಿಸಿದಂಥವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಜೊತೆಗೆ OWC ಉಗ್ರ ಭಾಷಣ ಮಾಡಿ 10 ದಿನ ಆದರೂ ಕೂಡ ಇನ್ನೂ ಕ್ರಮ ಯಾಕಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಬಾಳ್ ಠಾಕ್ರೆ ಅಂತಿಮ ಯಾತ್ರೆ ಟೀಕಿಸಿದವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. OWC ಉಗ್ರ ಭಾಷಣ ಮಾಡಿ 10 ದಿನ ಕಳೆದರೂ ಇನ್ನೂ ಕ್ರಮ ಯಾಕಿಲ್ಲ? ಜನಲೋಕ್ಪಾಲ್ಗಾಗಿ ಆಗ್ರಹ ಮಾಡಿ ಸೋನಿಯಾ ವ್ಯಂಗ್ಯಚಿತ್ರ ರಚಿಸಿದವರನ್ನ ಅರೆಸ್ಟ್ ಮಾಡಲಾಗಿತ್ತು.
ಆದರೆ ಓವೈಸಿ ಇಂಥ ಹುಚ್ಚುಚ್ಚು ಭಾಷಣ ಮಾಡಿ 10 ದಿನ ಆಗಿದೆ, ಆದರೂ ಈತನನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ? ಸೋನಿಯಾ ಪ್ರಧಾನಿ ವ್ಯಂಗ್ಯಚಿತ್ರ ಬಿಡಿಸಿದವರನ್ನು ಅರೆಸ್ಟ್ ಮಾಡಲಾಗಿತ್ತು. ಓವೈಸಿ ಉಗ್ರ ಭಾಷಣ ಮಾಡಿ 10 ದಿನ ಆಗಿದೆ, ಆದರೂ ಕ್ರಮ ಯಾಕೆ ತಗೊಂಡಿಲ್ಲ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಮತ್ತೆ ಮಾತಾಡೋಣ.